ಹೆಸರನ್ನು ಇಟ್ಕೊಂಡು ಚಿಲ್ಲರೆ ಜನಪ್ರಿಯತೆ ತೆಗೆದುಕೊಂಡು ಹೋಗೋದಕ್ಕೆ ನಾವ್ಯಾರು ಬಿಡಬಾರ್ದು. ಆ ನಿಟ್ಟಿನಲ್ಲಿ ಇವತ್ತು ನಾವು ಅನಿರ್ದಿಷ್ಟವಾದ ಇವಾಗ ಕೂತ್ಕೊತೀವಿ. ಆ ಹೆಸರು ಬದಲಾವಣೆ ಆಗೋವರೆಗೂ ಸಹಿತ ನಾವ್ಯಾರು ಎದ್ದೇಳಬಾರ್ದು ಅಂತ ಸಂಕಲ್ಪ ಮಾಡಿ ನಾವೆಲ್ಲ ಕಾರ್ಯಕರ್ತರುಗಳು ಇಲ್ಲಿ ಕೂತ್ಕೋಬೇಕು. ತುಮಕೂರಿನ ಆಸ್ಪತ್ರೆಯನ್ನ ಉಳಿಸ್ಬೇಕು. ಮಹಾತ್ಮ ಗಾಂಧಿ ಅವರ ಹೆಸರನ್ನ ನಾವೆಲ್ಲ ಉಳಿಸ್ಬೇಕು. ಅಪ್ಪಟ್ಟವಾಗಿ ಮಹಾತ್ಮ ಗಾಂಧಿ ಅವ್ರಿಗೆ ಯಾರು ಗೌರವ ಕೊಡೋರಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು. ಹೇಳಿ ಹಾಂ ಏನು ಜಿ ಕೂಗೋದು ಬೇಡವಾ? ಮುಕುಂದ ನೀನು ಒಂದು ಫೋಟೋ ಸಾಕು. ಗಾಂಧಿ ವಿರೋಧಿ ಮಹಾತ್ಮ ಗಾಂಧಿ ಕ್ರೀಡಾಂಗಣಕ್ಕೆ ತನ್ನ ಹೆಸರನ್ನು ಇಟ್ಟುಕೊಳ್ಳಲು ಗೃಹ ಸಚಿವ ಪರಮೇಶ್ವರ್ಗೆ ಮಾತಾ ಕಿ ಗಾಂಧಿ ವಿರೋಧಿ ಗಾಂಧಿ ವಿರೋಧಿ ಗಾಂಧಿ ವಿರೋಧಿ ಗಾಂಧಿ ವಿರೋಧಿ ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಒಂದೇ ಕಾನೂನು ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, 420 ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಗಾಂಧಿ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದೇ ಮಾತರಂ, ಒಂದೇ ಮಾತರಂ. ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ. ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಮಹಾತ್ಮ ಗಾಂಧಿ ಹೆಸರನ್ನು ಬದಲಿಸಲು ಹೊರಟಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಗಾಂಧಿ ಹೆಸರಿನ ಬದಲಿಗೆ ತನ್ನ ಹೆಸರನ್ನು ಇಟ್ಟುಕೊಳ್ಳಲು ಹೊರಟಿರುವ ಪರಮೇಶ್ವರ್ಗೆ ಬದುಕಬೇಕು ಅನ್ನೋ ಒಂದು ದೃಷ್ಟಿಯಿಂದ ಸ್ಮಾರ್ಟ್ ಸಿಟಿ ಯೋಜನೆಯನ್ನ ಕೇಂದ್ರ ಸರ್ಕಾರ ದೇಶದಲ್ಲಿ ಚಾಲನೆಗೆ ತಂತು. ತುಮಕೂರಿನಲ್ಲೂ ಕೂಡ ಆ ಒಂದು ಸ್ಮಾರ್ಟ್ ಸಿಟಿ ಅನುದಾನದಲ್ಲಿ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಸನ್ಮಾನ್ಯ ಶಾಸಕರಾದಂಥ ಜಿ.ಬಿ. ಜ್ಯೋತಿ ಗಣೇಶ್ ಅಣ್ಣನವರ ಆ ಒಂದು ದೂರದೃಷ್ಟಿಯ ಕಲ್ಪನೆಯಿಂದ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಲೆವೆಲ್ನಲ್ಲಿ ಒಂದು ಮಹಾತ್ಮ ಗಾಂಧಿ ಕ್ರೀಡಾಂಗಣ ತಯಾರಾಯಿತು. ಆ ಒಂದು ಮಹಾತ್ಮ ಗಾಂಧಿ ಕ್ರೀಡಾಂಗಣದ ಭಾಗವೇ ಆಗಿದ್ದಂಥ ಈ ಒಂದು ಒಳಾಂಗಣ ಕ್ರೀಡಾಂಗಣಕ್ಕೆ ಈ ಪರಮೇಶ್ವರ್ ಅವರು ತನ್ನ ಹೆಸರನ್ನು ಇಟ್ಕೊಳ್ಳಿ ಕೊಟ್ಟಿರೋದು ನಿಜಕ್ಕೂ ಅದು ಅಕ್ಷಮ್ಯ. ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ಒಂದು ಪ್ರತಿಭಟನೆಯನ್ನ ಉದ್ದೇಶಿಸಿ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದಂಥ ಹನುಮಂತರಾಜಣ್ಣವರು ಎರಡು ಮಾತಾಡಬೇಕು ಅಂತ ಕೇಳ್ಕೊತೀನಿ. ಬಹಳ ಅನುಭವ ಇರುವಂತವ್ರು ಕಳೆದ 30-40 ವರ್ಷದಿಂದಲೂ ಸಹಿತ ತುಮಕೂರು ಜಿಲ್ಲೆನಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದಿರುವಂತ ಅನುಭವಿ ರಾಜಕಾರಣಿ ಈ ರೀತಿಯಾದಂತಹ ತನ್ನ ಹೆಸರನ್ನ ತಾನೇ ಇಟ್ಕೊಂಡು ಯಾರೋ ಮಾಡಿರೋ ಕೆಲಸಕ್ಕೆ, ಯಾರೋ ಮಾಡಿರೋ ಅಭಿವೃದ್ಧಿ ಕಾರ್ಯಗಳಿಗೆ ತಾವು ಮಾಡಿದೀವಿ ಅಂತ ಬಿಂಬಿಸ್ಕೊಂಡು ಚಿಲ್ಲರೆ ಜನಪ್ರಿಯತೆ ತೆಗೆದುಕೊಂಡು ಕೊಟ್ಟಿರುವಂತದ್ದು ನಿಜವಾಗ್ಲೂ ಸಹಿತ ಕ್ಷಮಿಸಲಾರದೆ ಅಂತ ಅಪರಾಧ ಆಗ್ತದೆ. ಇದನ್ನು ತುಮಕೂರಿನ ಜನತೆ ಆಗ್ಲಿ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಾಗ್ಲಿ ಯಾವುದೇ ರೀತಿ ಕ್ಷಮಿಸಲ್ಲ. ಹಂಗೂ ಹೆಸರಿಡ್ಬೇಕಾಗಿತ್ತ. ತುಮಕೂರಿನಲ್ಲಿ ಹಲವಾರು ಕ್ರೀಡಾಪಟುಗಳು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವಂತವ್ರು ಇದ್ದಾರೆ. ಇಡೀ ಅದಕ್ಕೆ ಯಾವ್ದಾರ ಕ್ರೀಡಾಪಟುಗಳು ಹೆಸರಿಡಿರಿ. ನಮ್ಗೆಲ್ಲ ಗೊತ್ತಿರ್ಬೋದು
ವಾಲಿಬಾಲ್ನಲ್ಲಿ ತುಮಕೂರಿನ ಪ್ರತಿನಿಧಿಸಿದಂತ ರವೀಂದ್ರ ಬಾಬು ಅಂತವರು ಗುಬ್ಬಿ ರವಿ ಅವರು ಏಕಲವ್ಯ ಅವಾರ್ಡ್ ತಗೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಆಟ ಆಡ್ಕೊಂಡ್ ಬಂದಿರುವಂತವ್ರು. ಅವರು ವಾಲಿಬಾಲ್ ನ ರಾಷ್ಟ್ರೀಯ ತಂಡದ ನಾಯಕರಾಗೂ ಸಹಿತ ಕೆಲಸ ಮಾಡಿರುವಂತವ್ರು. ಮೊನ್ನೆ ಅವ್ರಿಗೂ ಸಹಿತ 2021ರಲ್ಲಿ ಪ್ರಿಯಾ ಅನ್ನೋ ಹುಡುಗಿ, ಇದೇ ನಮ್ಮ ಹಬ್ಬದ ತಂಡಿ ಹುಡುಗಿ ಪ್ರಿಯಾ ಅನ್ನೋ ಹುಡುಗಿ 400 ಮೀಟರ್ ಗೋಲ್ಡ್ ತಗೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಇವತ್ತು ಪ್ಲೇಸ್ಮೆಂಟ್ ಮಾಡ್ಕೊಂಡ್ ಬಂದಿರುವಂತವ್ರು. ಹಲವಾರು ಕ್ರೀಡಾಪಟುಗಳು ಕ್ರೀಡೆಗೋಸ್ಕರವಾಗಿ ಈ ತುಮಕೂರನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಕ್ರೀಡಾಪಟುಗಳಿಗೆ ಸ್ಫೂರ್ತಿದಾಯಕವಾಗಿ ಆಗಿರ್ತಕ್ಕಂಥ ಕ್ರೀಡಾಪಟುಗಳನ್ನ ಹೆಸರು ಇಟ್ಕೊಳ್ಳಾಗಿತ್ತು ಅಥವಾ ಯಾರು ಕೇಳಿರಲಿಲ್ಲ ಇದಕ್ಕೆ ಸಪ್ರೇಟ್ ಹೆಸರಿಡಿ ಅಂತ. ಮಹಾತ್ಮ ಗಾಂಧಿ ಕ್ರೀಡಾಂಗಣನ ಅದರದೇ ಆದಂತ ಇತಿಹಾಸ ಇದೆ, ಅದರದೇ ಆದಂತ ಒಂದು ಐತಿಹ್ಯ ಇದೆ. ಅವೆಲ್ಲವನ್ನೂ ಸಹಿತ ತುಮಕೂರು ಜನತೆ ಒಪ್ಕೊಂಡಿದ್ರು. ಆದ್ರೆ ಈ ರೀತಿಯಾದಂತ ಚಿಲ್ಲರೆ ರಾಜಕಾರಣ ಮಾಡಲು ಹೊರಟಿರ್ತಕ್ಕಂಥ ಸನ್ಮಾನ್ಯ ಗೃಹ ಸಚಿವರು ಮತ್ತು ಜಿಲ್ಲಾಡಳಿತ ಈ ಕೂಡಲೇ ಈ ಹೆಸರನ್ನ ಬದಲಾಯಿಸಬೇಕು. ಇಲ್ಲಿ ಮಹಾತ್ಮ ಗಾಂಧಿ ಕ್ರೀಡಾಂಗಣವಾಗಿ ಉಳಿಬೇಕು ಅನ್ನುವಂಥದ್ದು ಭಾರತೀಯ ಜನತಾ ಪಾರ್ಟಿ ಮತ್ತು ತುಮಕೂರಿನ ಜನತೆಯ ಒತ್ತಾಸೆ. ಬೇಕು ನ್ಯಾಯ ಬೇಕು. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ಮಹಾತ್ಮ ಗಾಂಧಿ ಕ್ರೀಡಾಂಗಣ 1978ರಲ್ಲಿ ಒಂದು ಕ್ರೀಡಾಂಗಣ ಇದು ಪ್ರಾರಂಭ ಆಗಿರುವಂಥದ್ದು. 78ರಿಂದನೂ ಸಹಿತ 2015ವರೆಗೂ ಸಹಿತ ಈ ಕ್ರೀಡಾಂಗಣ ಒಂದರ ರೀತಿ ಪಾಳು ಬಿದ್ದಿತ್ತು. ಯಾವುದೇ ರೀತಿಯಾದಂಥ ಮೂಲ ಸೌಕರ್ಯಗಳು ಇಲ್ದಲೆ, ಆ ಟ್ರ್ಯಾಕು ಇಲ್ಲದೆ ಏನು ಇಲ್ದಲೇ ಪಾಳು ಬಿದ್ದಿತ್ತು. ವರ್ಷಕ್ಕೊಂದ್ಸತಿ ಇಂಡಿಪೆಂಡೆನ್ಸ್ ಡೇ ಕಾರ್ಯಕ್ರಮ ಮಾಡೋದು ಬಿಟ್ಟರೆ ಇನ್ನು ಯಾವುದೇ ರೀತಿಯಾದ ಕಾರ್ಯಕ್ರಮಗಳು ಆಗ್ತಾ ಇರಲಿಲ್ಲ. ಯಾವುದೇ ಕ್ರೀಡಾಪಟುಗಳಿಗೂ ಸಹಿತ ಒಂದು ಕನಿಷ್ಠ ಸೌಲಭ್ಯನೂ ಸಹ ಇಲ್ಲಿ ಇರಲಿಲ್ಲ. ಅದು ಹೊರತುಪಡಿಸಿ 2015ರಲ್ಲಿ ಏನು ಸ್ಮಾರ್ಟ್ ಸಿಟಿ ಘೋಷಣೆ ಆಯಿತು. ಸ್ಮಾರ್ಟ್ ಸಿಟಿ ಘೋಷಣೆ ಆದಂಥ ಸಂದರ್ಭದಲ್ಲಿ 2018ವರೆಗೂ ಸಹಿತ ಈ ಸ್ಟೇಡಿಯಂನ ಸ್ಮಾರ್ಟ್ ಸಿಟಿ ಅಡಿನಲ್ಲಿ ಡೆವಲಪ್ಮೆಂಟ್ ಆಗಬೇಕು ಅನ್ನೋವಂಥದ್ದು ಯಾವುದೋ ಬ್ಲೂ ಪ್ರಿಂಟು ಸಹ ರೆಡಿ ಆಗಿರಲಿಲ್ಲ. ಆಗ ಕಾಂಗ್ರೆಸ್ ಸರ್ಕಾರನೇ ಅಧಿಕಾರದಲ್ಲಿತ್ತು. ಅದಾದರೂ ಸಹಿತ 2018ರಿಂದ ಈಚೆಗೆ ತುಮಕೂರಲ್ಲಿ ಶಾಸಕರಾದಂಥ ಜ್ಯೋತಿ ಗಣೇಶ್ ಅವರು MLA ಆದ ನಂತರ ಇದಕ್ಕೆ ಸಂಬಂಧಪಟ್ಟಂಗೆ ಸ್ಮಾರ್ಟ್ ಸಿಟಿಗೆ ಅತ್ಯಂತ ವೇಗ ಕೊಡೋ ನಿಟ್ಟಿನಲ್ಲಿ ಅವ್ರದೇ ಆದಂಥ ಯೋಚನೆಗಳಲ್ಲಿ ಈ ಸ್ಟೇಡಿಯಂ ಅನ್ನು ಸೇರಿಸ್ಕೊಂಡು ಈ ಸ್ಟೇಡಿಯಂ ಅನ್ನು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣವಾಗಿ ಮೇಲ್ದರ್ಜೆಗೇರಿಸಿದ್ರು. ಒಳ್ಳೊಳ್ಳೆ ಕೂಟಗಳು ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿದ್ರು. ಇವತ್ತು ಏಕಾಏಕಿ ಇನ್ನು 2 ದಿವಸದಲ್ಲೇ ರಾಜ್ಯದ ಒಲಿಂಪಿಕ್ಸು ಈ ತುಮಕೂರಿಗೆ ಆತಿಥ್ಯ ಸಿಕ್ಕಿದೆ. ರಾಜ್ಯದ ಎಲ್ಲ ಒಲಿಂಪಿಕ್ ಕ್ರೀಡೆಗಳು ಇಲ್ಲಿ ನಡೆಯುತ್ತೆ. ಈ ಸಂದರ್ಭನ ಉಪಯೋಗಿಸ್ಕೊಂಡು ರಾತ್ರೋರಾತ್ರಿ ನಮ್ಮ ತುಮಕೂರಿನ ಜಿಲ್ಲಾ ಮಂತ್ರಿಗಳು ಒಂಥರ ಚಿಲ್ಲರೆ ಜನಪ್ರಿಯತೆ ಹೆಸರಿಕೊಂಡು ಚಿಲ್ಲರೆ ಜನಪ್ರಿಯತೆ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ರಾತ್ರೋರಾತ್ರಿ ಮಹಾತ್ಮ ಗಾಂಧಿ ಕ್ರೀಡಾಂಗಣದ ಭಾಗವಾಗಿರ್ತಕ್ಕಂಥ ಈ ಒಳಾಂಗಣ ಕ್ರೀಡಾಂಗಣಕ್ಕೆ ಅವ್ರ ಹೆಸರಿಟ್ಕೊಂಡು ಚಿಲ್ಲರೆ ಜನಪ್ರಿಯತೆ ತೆಗೆದುಕೊಂಡು ಹೋಗಿರುವಂಥದ್ದು ತುಮಕೂರಿನ ಜನಕ್ಕೆ ಬಹಳ ವಿಷಾದ ವ್ಯಕ್ತ ಆಗೈತೆ. ಮತ್ತು ಅದೇ ಸರ್, ಈಗ ಜಿಲ್ಲಾಡಳಿತ, ಜಿಲ್ಲಾ ಸಚಿವರು ಯಾರು ಬೇರೆ ಬೇರೆ ಅಲ್ಲ, ಸರ್ಕಾರದ ಭಾಗವೇ ಅಲ್ಲ. ಇವರು ಪ್ರಸ್ತಾವಗಳನ್ನ ಯಾರು ಕಳಿಸಿರೋ, ಯಾರಿಗೆ ಕಳಿಸಿರೋ, ನಾನು ಕಳಿಸ್ದೆ ನೀನು ಸೈನ್ ಹಾಕು, ನೀನು ಕಳಿಸು ನಾನು ಸೈನ್ ಹಾಕ್ದೆ ಅನ್ನೋ ನಿಟ್ಟಿನಲ್ಲಿ ಆಗೋಗ್ತೈತೆ. ಕೆಲವು 3 ತಿಂಗಳು 4 ತಿಂಗಳಾದರೂ ಪ್ರಸ್ತಾವನೆಗಳು ರವಾನೆ ಆಗಲ್ಲ, ಬೆಂಚ್ ಹೋಗಲ್ಲ, ಸೈನ್ ಆಗಲ್ಲ. ಕೆಲವು ಅರ್ಧ ಗಂಟೆಯಲ್ಲಿ 50 ಟೇಬಲ್ ಓಡಾಡ್ಕೊಂಡು ಬಂದಿರ್ತದೆ. ಇದು ಅಂದರೆ ಕಾಂಗ್ರೆಸ್ ಸರ್ಕಾರ ಎಲ್ಲವನ್ನೂ ಸಹಿತ ತನ್ನದು ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸಗಳು ಇಲ್ಲದೆ ಇದ್ರೂ ಸಹಿತ ತಾನು ಮಾಡ್ತಾ ಇದ್ದೀನಿ ಅಂತ ಬಿಂಬಿಸ್ಕೊಂಡು ಹೋಗ್ತಾ ಇರೋವಂಥದ್ದು ಹೊಟ್ಟಿರೋದು ಒಂದು ಭಾಗ. ಎರಡನೇದು, ಮಹಾತ್ಮ ಗಾಂಧಿಯವ್ರ ಹೆಸರನ್ನ ನಾವೇನೋ ಉಳಿಸ್ತಾ ಇದ್ದೀವಿ, ಇಡೀ ದೇಶದಲ್ಲಿ ಮಹಾತ್ಮ ಗಾಂಧಿಯವ್ರನ್ನ ನಾವು ಬಹಳ ಗೌರವದಿಂದ ಕಾಣ್ತಾ ಇದ್ದೀವಿ ಅಂತ ದಿನ ಬೆಳಗಾದ್ರೆ ಭಾಷಣ ಹೊಡೆಯೋರು ಇವತ್ತು ಅದೇ ಮಹಾತ್ಮ ಗಾಂಧಿ ಕ್ರೀಡಾಂಗಣನ ಹೆಸರನ್ನ ಮೊಟಕುಗೊಳಿಸಿ ಅದರದೇ ಭಾಗಕ್ಕೆ ತನ್ನ ಹೆಸರನ್ನ ಇಟ್ಕೊಂಡು ಕೊಟ್ಟಿರೋಂಥದ್ದು ಬಹುಶಃ ಇದು ಅವತ್ತಿಂದಲೂ ಕಾಂಗ್ರೆಸ್ ಸಂಸ್ಕೃತಿ ಬಂದ್ಬಿಟ್ಟಿದೆ. ಉದ್ದೇಶ ಏನು ಅಂತ ಹೇಳಿ ಅಷ್ಟೇ ಚಿಲ್ಲರೆ ನೋಡಿ. ಮೊದಲಿಂದ ಈ ಸ್ಟೇಡಿಯಂ ಸ್ಟಾರ್ಟ್ ಆದಾಗಲಿಂದ ಮಹಾತ್ಮ ಗಾಂಧಿ ಕ್ರೀಡಾಂಗಣ ಅಂತಲೇ ಇರೋದು. ಇದನ್ನು ಸಪ್ರೇಟ್ ಏನು ಕರೆಯೋ ಅವಶ್ಯಕತೆ ಇಲ್ಲ. ಮಹಾತ್ಮ ಗಾಂಧಿ ಕ್ರೀಡಾಂಗಣ ಅಂತಲೇ ಅದ್ರ ಎದುರುಗಡೆಗೆ ಇರೋದು ಅಂತಲೇ ಜನರೆಲ್ಲ ವಾಡಿಕೆ ಇರೋದು.
ಇವರು ತುಮಕೂರಿನಲ್ಲಿ ಈ ಕ್ರೀಡಾಂಗಣಕ್ಕೆ ಏನಾದರೂ ಅವರ ಕೊಡುಗೆ ಇದ್ದರೆ 1% ಕೊಡುಗೆ ಇದ್ದರೆ ಅವ್ರ ಹೆಸರಿಟ್ಕೊಳ್ಳಿ ಸರ್. ಏನೂ ಇಲ್ದಲೆ ಅಧಿಕಾರ ದುರುಪಯೋಗ ಮಾಡ್ಕೊಂಡು ಏನು ಸರ್ಕಾರನ ಐತೆ ಅನ್ನೋ ಒಂದು ದೃಷ್ಟಿನಲ್ಲಿ ಅವ್ರ ಹೆಸರಿಟ್ಕೊಳ್ತಾರಲ್ಲ, ನಿಜವಾಗಿ ಇದು ನಾಚಿಕೆ. ಯಾಕೆ ಅಂತಂದರೆ ಮಹಾತ್ಮ ಗಾಂಧಿ ಅವರೇ ದಿನ ಬೆಳಗಾದ್ರೂ ನೀವು ಪತ್ರಿಕೆಯಲ್ಲಿ ನೋಡ್ತಾ ಇದ್ರೆ ದೇಶಾದ್ಯಂತ ಮಹಾತ್ಮ ಗಾಂಧಿ ಗಾಂಧಿ ಅಂತ ಹೇಳ್ತಾ ಇದ್ದಾರಲ್ಲ, ಮಹಾತ್ಮ ಗಾಂಧಿ ತೆಗೆದು ಅವ್ರ ಹೆಸರು ಇಟ್ಕೊಳಕ್ಕೆ ಹೊರಟಿದಾರಲ್ಲ, ಏನಾದರೂ ಒಂದು ಕೊಡುಗೆ ಇದ್ದಿದ್ರೆ ನಾನು ಒಪ್ಕೊಳ್ತಾ ಇದ್ದೆ. ಅವ್ರ ಹೆಸರು ಇಟ್ಟವ್ರೆ ಬಿಡ್ರೆ ಅವ್ರದ್ದು ಸಾರ್ಥಕ ಅಂತ ಹೇಳ್ಬೋದಾಯ್ತು. ಏನೂ ಇಲ್ದಲೇ ಮಾಡ್ತಾ ಇರೋದು ಅಕ್ಷಮ್ಯ ಅಪರಾಧ. ಈ ಮಟ್ಟಕ್ಕೆ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರೇ ಅವ್ರ ಹೆಸರಿಟ್ಕೊಳ್ಳೋ ಮಟ್ಟಕ್ಕೆ ಹೋಗ್ಬಾರ್ದು ಅಂತ ನಾನೊಬ್ಬ ನಾಗರಿಕ ಆಗಿ ಒಬ್ಬ ಭಾರತೀಯ ಜನತಾ ಪಕ್ಷದ ಇವನಾಗಿ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಇದು ಖಂಡನೀಯ. ಇದು ಇಲ್ಲಿಗೆ ಕ್ಲೋಸ್ ಆಗಬೇಕು. ಯಾವ ಕಾರಣಕ್ಕೂ ಇದು ಮುಂದಕ್ಕೆ ಹೋಗ್ಬಾರ್ದು. ಹಾಕಿದ್ರೆ ಹೆಸರೆಲ್ಲ ತೆಗಿಬೇಕು. ನಿಮ್ಮ ಒತ್ತಾಯ ಸರ್. ಏನು ಒಳಾಂಗಣ ಡಾಕ್ಟರ್ ಜಿ ಪರಮೇಶ್ವರ್ ಹೆಸರಿಟ್ಕೊಂಡಾರೆ ಅದು ತೆಗಿಬೇಕು. ಒಳಾಂಗಣ ಅಷ್ಟೇ ಅಲ್ವಾ ಸರ್? ಆಗಲಿ, ಯಾಕೆ ಅದ್ಯಾಕೆ ಅವ್ರದ್ದೇನು ಕೊಡುಗೆ ಅದರೊಳಗೆ? ಅಲ್ಲ, ಮಹಾತ್ಮ ಗಾಂಧಿ ಹೆಸರಿದೆಯಲ್ಲ. ಅಲ್ಲ ಒಳಗೆ ಯಾಕೆ ಇಡ್ಬೇಕು ಅವ್ರದ್ದು? ಇಡೀ ಹನುಮಂತರಾಜ್ ಹೇಳ್ದಂಗೆ ಬೇರೆ ಪ್ಲೇಯರ್ ಹೆಸರಿಡಿ. ಯಾಕಾದ್ರೂ ಒಬ್ರು ಸಾಧನೆ ಮಾಡಿರೋ ಅಂತಾರೆ. ಖೋ ಪ್ಲೇಯರ್ಸ್ ಇದ್ದಾರೆ, ವಾಲಿಬಾಲು, ಬ್ಯಾಡ್ಮಿಂಟನ್, ನ್ಯಾಷನಲ್ ಲೆವೆಲ್ಲು ಯಾರಿದ್ದಾರೆ ಅಂತವ್ರು ಯಾರು ಒಬ್ಬರು ಹೆಸರಿಡಿ. ಒಂದೊಂದು ಡಿಫ್ರೆಂಟ್ ಇದಕ್ಕೆ ಒಂದೊಂದು ಕೋರ್ಟ್ಗೆ ಒಂದೊಂದು ಹೆಸರಿಡಿ. ಬಿಟ್ಬಿಟ್ಟು ಅವ್ರದ್ದೇನು ಪ್ಲೇಯರ್ ಏನ್ ಪ್ಲೇಯರ್ ಯಾರಿಗೆ ಗೊತ್ತು? ಅವ್ರು ಏನ್ ಪ್ಲೇಯರ್ ಆಗಿದ್ದಾರೆ? ಅಥ್ಲೆಟಿಕ್ ಪ್ಲೇಯರ್ ಯಾವಾಗ ಆಗಿದ್ರು ಏನೋ ಯಾರಿಗೂ ಗೊತ್ತಿಲ್ಲ. ಆದ್ರೂ ನೋಡಿ, ಅವ್ರು ಇಲ್ದಾಗ ಅವ್ರ ಹೆಸರನ್ನ ಬೇರೆ ಇಟ್ಟರೆ ಅದಕ್ಕೆ ಬೆಲೆ ಇದೆ. ನಾನೇ ಹೆಸರಿಟ್ಕೊಂಡ್ರೆ ಅದಕ್ಕೆ ಬೆಲೆ ಇರುತ್ತೆ ಹೇಳಿ ನೀವು. ಅವ್ರ ಹೆಸರನ್ನ ಬೇರೆ ಸರ್ಕಾರ ಇದ್ದಾಗ ಅವರ ಕೊಡುಗೆನ ದಾಪಿಸ್ಕೊಬೇಕು. ಅವರವರೇ ಇದರಲ್ಲಿ ಏನಾರು ಸ್ಮಾರ್ಟ್ ಸಿಟಿಗೆ ಅವ್ರದ್ದು ಏನಾರು ಕೊಡುಗೆ ಇತ್ತಾ? ₹1. ಹನುಮಂತರಾಜ್ ಹೇಳ್ದಂಗೆ 2018ರಲ್ಲಿ ಜ್ಯೋತಿ ಗಣೇಶ್ ಬಂದ ಮೇಲೆ ಸ್ಮಾರ್ಟ್ ಸಿಟಿ ನರೇಂದ್ರ ಮೋದಿ ಕೊಟ್ಟ ಮೇಲೆ ಆಗಿರೋದ್ರಲ್ಲಿ ಏನೂ ತುಮಕೂರಿಗೆ ಅವ್ರದ್ದು ಅಭಿವೃದ್ಧಿ ಕೆಲಸ 0. ಆದರೂ ತುಮಕೂರಿನಲ್ಲಿ ಅವ್ರು ಹೆಸರಿಕೊಳ್ಳಕ್ಕೆ ಹೋಗ್ತಾವ್ರಲ್ಲ, ಇದು ನಮ್ಮ ತುಮಕೂರು ನಾಗರಿಕರಿಗೆ ಮಾಡಿರ್ತಕ್ಕಂಥ ಅವಮಾನ. ಅದು ನಿಜವಾಗೂ ಆಗಬಾರ್ದು. ಇದು ಇದೆಯಲ್ಲ ಬರ್ತಾ ಇದೆ, ಸ್ಪೋರ್ಟ್ಸ್ ಬರ್ತಾ ಇದೆಯಲ್ಲ, ಅದ್ರ ಹೆಸರು ಎಲ್ಲರಿಗೂ ಗೊತ್ತಾಗಲಿ ಅಂತ ಇಟ್ಕೊಂಡ್ರೆ ಇದು ಚೀಪ್ ಪಾಪ್ಯುಲರ್ ಪ್ರಚಾರ ತಗೊಳ್ಳೋದು. ಇದು ಆಗಬಾರ್ದು, ಖಂಡನೀಯ. ನಿಮ್ಮ ಮುಖಾಂತರ ನಾನು ಮನವಿ ಮಾಡ್ತೇನೆ, ಯಾವ ಕಾರಣಕ್ಕೂ ಇದನ್ನು ಆಗಕ್ಕೆ ಬಿಡೋದಿಲ್ಲ. ಎಷ್ಟು ದಿನ ಈಗ ಈ 16ನೇ ತಾರೀಕಿಂದ ತುಮಕೂರು ನಗರದಲ್ಲಿ ಏನು ಕರ್ನಾಟಕ ರಾಜ್ಯ ಒಲಿಂಪಿಕ್ಸ್ ನಡೀತಾ ಇತ್ತು, ಆ ಒಂದು ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಇದ್ದಕ್ಕಿದ್ದಂಗೆ ಯಾರು ಪ್ರಸ್ತಾವನೆ ಕೊಟ್ಟರು, ಯಾರು ಅನುಮತಿ ಕೊಟ್ಟರು ಅಂತ ಗೊತ್ತಿಲ್ಲ. ಏಕಾಏಕಿ ಮಹಾತ್ಮ ಗಾಂಧಿ ಕ್ರೀಡಾಂಗಣವನ್ನು ಡಾಕ್ಟರ್ ಜಿ ಪರಮೇಶ್ವರ್ ಒಳಾಂಗಣ ಕ್ರೀಡಾಂಗಣ ಅಂತ ಹೆಸರು ಬದಲಾಯಿಸಲಿಕ್ಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ಸಿನ ಒಂದು ಡೋಂಗಿತನ ಇದರಲ್ಲಿ ಬಯಲಾಗ್ತದೆ. ಮನ್ರೇಗಾ ಹೆಸರು ಬದಲಾಯಿತು, ಮಹಾತ್ಮ ಗಾಂಧಿ ಹೆಸರು ತೆಗೆದ್ರು ಮನ್ರೇಗಾದಲ್ಲಿ ಅಂದ್ಬಿಟ್ಟು ದೇಶಾದ್ಯಂತ ಆಂದೋಲನ ಮಾಡಲಿಕ್ಕೆ ಇವತ್ತು ಕಾಂಗ್ರೆಸ್ ಹೊರಟಿದೆ. ಆದರೆ ತುಮಕೂರು ಜಿಲ್ಲಾ ಕ್ರೀಡಾಂಗಣಕ್ಕೆ ಏನು ಮಹಾತ್ಮ ಗಾಂಧಿ ಕ್ರೀಡಾಂಗಣ ಅಂತ ಇತ್ತಲ್ಲ, ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ಗೃಹ ಸಚಿವರೇ ಗಾಂಧಿ ಹೆಸರನ್ನು ತೆಗೆದು ಅವ್ರ ಹೆಸರನ್ನ ಒಂದು ಕ್ರೀಡಾಂಗಣಕ್ಕೆ ಒಳಾಂಗಣ ಕ್ರೀಡಾಂಗಣಕ್ಕೆ ಇಟ್ಕೊಂಡು ಹೋಗ್ತಾ ಇರೋದು. ಕಾಂಗ್ರೆಸ್ ಅವ್ರಿಗೆ ಗಾಂಧಿ ಬಗ್ಗೆ ಎಷ್ಟು ಅಭಿಮಾನ ಇದೆ, ಅವ್ರು ಎಷ್ಟು ಗಾಂಧಿ ಬಗ್ಗೆ ಗೌರವ ಕೊಡ್ತಾರೆ ಅನ್ನೋದು ಇವರು ಸ್ಪಷ್ಟ ಆಗ್ತಾ ಇದೆ. ಇವರು ಮನ್ರೇಗಾ ಹೆಸರು ಬದಲಾಗದ ಕಾರಣಕ್ಕೆ ದೇಶಾದ್ಯಂತ ಆಂದೋಲನ ಮಾಡಲಿಕ್ಕೆ ಕೊಡ್ತಾರೆ. ಆದರೆ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿರ್ತಕ್ಕಂಥ ಕರ್ನಾಟಕದಲ್ಲೇ ಗಾಂಧಿ ಹೆಸರನ್ನ ಇಲ್ಲಿನ ಗೃಹ ಸಚಿವರು ಓವರ್ಟೇಕ್ ಮಾಡಿ ಗಾಂಧಿ ಹೆಸರನ್ನ ತೆಗೆದು ಅವ್ರ ಹೆಸರು ಇಟ್ಕೊತಾ ಇರೋದು ನಿಜಕ್ಕೂ ಗಾಂಧೀಜಿಗೆ ಮಾಡ್ತಾ ಇರೋ ಅವಮಾನ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಆಗೊಂದು ವೇಳೆ ಹೆಸರು ಬದಲಾಯಿಸಲೇಬೇಕು ಅನ್ನೋ ಇದ್ದರೆ ಜಿಲ್ಲೆ ಒಳಗೆ ಸಾಧಕರು ಭಾಳ ಜನ ಇದ್ದರು, ಕ್ರೀಡಾಪಟುಗಳು, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ಬಂದಿರುವಂಥ 16 ಜನ ಕ್ರೀಡಾಪಟುಗಳಿದ್ದರು. ಅಂಥವ್ರದ್ದು ಯಾರು ಹೆಸರಿಟ್ಟು ಅವ್ರಿಗೊಂದು ಗೌರವ ಸೂಚಿಸುವಂಥದ್ದಾಗಿದ್ರೆ ನಾವೆಲ್ಲರೂ ಸ್ವಾಗತಿಸ್ತಾ ಇದ್ವಿ. ಆದರೆ ಪರಮೇಶ್ವರ್ ಕೊಡುಗೆ ಏನು? ಹೋಗಲಿ, ಅವ್ರ ಸರ್ಕಾರದ ಯೋಜನೆನಾ? ಕೇಂದ್ರ ಸರ್ಕಾರದ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಜಿ.ಬಿ. ಜ್ಯೋತಿ ಗಣೇಶ್ ಅವರ ದೂರದೃಷ್ಟಿಯಿಂದ 3 ದಿನದಿಂದ ಸರ್ಕಾರ ಪ್ರಸ್ತಾವನೆ ಆಗುತ್ತೆ, ಅನುಮತಿ ಬರಲ್ಲ. ಆದರೂ ಕೂಡ ಅಧಿಕಾರಿಗಳು ಹೆಂಗೆ ಮುಂದಾದರು? ಅಧಿಕಾರಿಗಳು ಪರಮೇಶ್ವರ್ ಹೇಳಿದ್ದು ಮಾಡಲಿಕ್ಕಿದ್ದಾರೆ. ಯಾವುದೇ ರೀತಿ ಅವ್ರಿಗೆ ಅನುಮತಿ ಇದೆಲ್ಲ ಏನು ಬೇಕಾಗಿಲ್ಲ. ಪರಮೇಶ್ವರ್ ಮೌಖಿಕ ಸೂಚನೆ ಏನಿರುತ್ತೆ ಅದ್ರ ಮೇಲೆ ಅಧಿಕಾರಿಗಳು ತುಮಕೂರು ಜಿಲ್ಲೆ ಒಳಗೆ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ನಮ್ಮ ವಿರೋಧ ಇದೆ. ಯಾರು ಕ್ರೀಡಾಪಟುಗಳ ಹೆಸರನ್ನು ಇಟ್ಟಿದ್ರೆ ನಾವು ಖಂಡಿತವಾಗಿ ಸ್ವಾಗತಿಸ್ತಿದ್ವಿ. ಈ ಒಂದು ಹೆಸರನ್ನ ಇಟ್ಕೊಳ್ಳಿಕ್ಕೆ ಯಾವುದೇ ನೈತಿಕತೆ ಪರಮೇಶ್ವರ್ಗೂ ಇಲ್ಲ. ಅವ್ರಿಗೇನಾದ್ರು ಒಂದು ಸ್ವಾಭಿಮಾನ ಅನ್ನೋದಿದ್ದರೆ ಮೊದಲು ಅವರೇ ವಿರೋಧ ಮಾಡಬೇಕಿತ್ತು. ನನ್ನ ಹೆಸರು ಬೇಡ್ರಪ್ಪ, ಕ್ರೀಡಾಂಗಣಕ್ಕೆ ಇಡಬೇಡ್ರಿ, ಯಾಕೆ ನನ್ನ ಮರ್ಯಾದೆ ಕಳೆ ಕೆಲಸ ಮಾಡ್ತೀರಾ ಅಂತ ಅವ್ರು ಹೇಳಬೇಕಿತ್ತು. ಇದು ನಿಜವಾಗ್ಲೂ ಪರಮೇಶ್ವರ್ ಅವ್ರ ದಿವಾಳಿತನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಂದಿನ ಹೋರಾಟ ಅದು ಮಹಾತ್ಮ ಗಾಂಧಿ ಒಳಾಂಗಣ ಕ್ರೀಡಾಂಗಣ ಆಗೇ ಉಳಿಬೇಕು. ಅಲ್ಲಿವರೆಗೂ ನಾವು ಇಲ್ಲಿ ಅಹೋರಾತ್ರಿ ಧರಣಿ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೀವಿ. ಹೆಸರು ಬದಲಾವಣೆ ಆಗೋವರೆಗೂ ನಾವಿಲ್ಲಿ ಧರಣಿ ಕೊಡ್ತೀವಿ. ಶಾಸಕರಾಗಲಿ ಜಿಲ್ಲಾಧ್ಯಕ್ಷರಾಗಲಿ ಇದು ಪಕ್ಷದ ಹೋರಾಟ. ಇದು ಭಾರತೀಯ ಜನತಾ ಪಕ್ಷ, ನಾವು ವಿರೋಧ ಪಕ್ಷದಲ್ಲಿ ನಿಂತು ಈ ಒಂದು ಸರ್ಕಾರದ ದಿವಾಳಿತನದ ಬಗ್ಗೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಶಾಸಕರು ಮತ್ತು ಜಿಲ್ಲಾಧ್ಯಕ್ಷರು ಇಬ್ಬರು ತುಮಕೂರಿನಲ್ಲಿ ಇಲ್ಲದೇ ಇರೋ ಕಾರಣದಿಂದ ಮತ್ತು ನಾಳೆನೇ ಇದು ಉದ್ಘಾಟನೆ ಆಗಿರೋ ಕಾರಣದಿಂದ ತುರ್ತಾಗಿ ನಾವು ಪ್ರತಿಭಟನೆ ಮಾಡೋದು. ಬೆಂಬಲ ಇದೆ, ಅವ್ರದ್ದು ಬೆಂಬಲ ಖಂಡಿತವಾಗ್ಲೂ ಇದೆ. ನಮಸ್ಕಾರ.
ಮೋದಿವರಿಗೆ ನಾವಿವತ್ತು ಇಲ್ಲಿ ಕೂತ್ಕೋಬೇಕು. ಆ ಹೆಸರು ರಿಮೂವ್ ಆಗೋವರೆಗೂ ನಾವ್ಯಾರು ಇಲ್ಲಿಂದ ಕದಲಬಾರ್ದು. ಮಳೆ ಬರಲಿ, ಚಳಿ ಬರಲಿ, ಏನೇ ಆಗ್ಲಿ, ನಮ್ಮ ತುಮಕೂರಿನ ಒಂದು ಐಹಿತ್ಯವನ್ನ, ಮಹಾತ್ಮ ಗಾಂಧಿ ಕ್ರೀಡಾಂಗಣವನ್ನ ಏನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿರುವಂತಹ ಅಭಿವೃದ್ಧಿ ಕಾರ್ಯಗಳನ್ನು